ವೀಕ್ಷಕರಿಗೆ ವೈಕುಂಠ ಏಕಾದಶಿಯ ಶುಭಾಶಯಗಳು. ಸ್ನೇಹಿತರೆ, ಹುಣಸೂರಿನ ಏನು ಪಾಂಡುರಂಗ ಸ್ವಾಮಿ ದೇವಾಲಯದಲ್ಲಿ ಶ್ರೀಮನ್ನಾರಾಯಣ, ವೆಂಕಟೇಶ್ವರ, ಗುಣನರಸಿಂಹ, ವಾಮನ ಹೀಗೆ ಹಲವು ಅವತಾರಗಳನ್ನೆತ್ತಿದಂಥ ವೆಂಕಟರಮಣ ಸ್ವಾಮಿಯ ಅವತಾರ ಶ್ರೀ ವಿಠಲರುಕುಮಾಯಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿಯ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ನಡೆಯಿತು. ದೇವಸ್ಥಾನದ ಮುಂಭಾಗದಲ್ಲಿ ದೇವಸ್ಥಾನದ ರೀತಿಯೇ ವೆಂಕಟರಮಣ ಸ್ವಾಮಿ ಹಾಗೂ ಲಕ್ಷ್ಮಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿತು. ಅದನ್ನು ಪೂಜೆಯನ್ನು ಮಾಡಿದ ನಂತರ ವೈಕುಂಠ ದ್ವಾರವನ್ನು ರಚನೆ ಮಾಡಲಾಯಿತು. ಬಂದಿರುವ ಸಹಸ್ರಾರು ಭಕ್ತಾದಿಗಳು ವೈಕುಂಠ ದ್ವಾರದ ಮುಖಾಂತರ ದೇವಾಲಯವನ್ನು ಪ್ರವೇಶಿಸಿ ದೇವರ ಅಂದರೆ ವಿಠಲರುಕುಮಾಯಿಯ ದರ್ಶನವನ್ನು ಪಡೆದು ಹಾಗೆಯೇ ಪ್ರಸಾದವನ್ನು ತೆಗೆದು ಹೋಗಿದ್ದಂಥ ದೃಶ್ಯ ಕಣ್ಮನವನ್ನು ಸೆಳೆದಿತ್ತು. ಹಾಗೆ ಅಲ್ಲಿ ನಡೆದಂತಹ ಒಂದು ಭಜನಾ ಕಾರ್ಯಕ್ರಮ ಎಲ್ಲರಿಗೂ ಸಹ ಕಿವಿಗೆ ಇಂಪನ್ನು ಕೊಡುತ್ತಾ ಕಣ್ಣಿಗೆ ತಂಪನ್ನು ಕೊಡ್ತಾ ಇತ್ತು. ಇಂತಹ ಸುಂದರವಾದ ದೃಶ್ಯಗಳನ್ನು ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಸೆರೆ ಹಿಡಿದಿದ್ದೇನೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾವಸಾರ ಕ್ಷೇತ್ರೀಯ ಮಂಡಳಿಯ ಅಧ್ಯಕ್ಷರಾದಂಥ ಶ್ರೀಯುತ GN ಪ್ರಕಾಶ್ ಅವರವರು, ಕಾರ್ಯದರ್ಶಿಗಳಾದಂಥ ಗೋಪಿನಾಥ್ರವರು, ಹಾಗೆ ಉಪಾಧ್ಯಕ್ಷರಾದಂಥ ಚಂದನ್ ಬಾಬುರವರು, ಖಜಾಂಚಿಗಳಾದಂಥ ಶ್ರೀಯುತ ಮಾತಾಡೆ ಪ್ರಶಾಂತ್ರವರು ಹಾಗೂ ಸಹಕಾರ ಅಧ್ಯಕ್ಷಗಳಾದಂಥ ಶ್ರೀಯುತ ಜಗದೀಶ್ ಅವರು, ಲೋಕೇಶ್ ಬಾಬುರವರು, ಹೀಗೆ ಬಹಳಷ್ಟು ಗಣ್ಯರು ಅಲ್ಲಿ ಆಗಮಿಸಿದರು. ಮತ್ತೊಂದು ವಿಶೇಷತೆ ಅಂದರೆ ಈ ಒಂದು ಕಾರ್ಯಕ್ರಮಕ್ಕೆ ಮಾಜಿ ಶಾಸಕರಾದಂಥ ಶ್ರೀಯುತ ಸನ್ಮಾನ್ಯ HP ಮಂಜುನಾಥ್ ಅವರು, ಈ ವಾರ್ಡಿನ ನಗರಸಭಾ ಸದಸ್ಯರಾದಂಥ ಶ್ರೀಯುತ ಕೃಷ್ಣರಾಜ್ ಗುಪ್ತಾರವರು, ಹಾಗೆಯೇ ಭಾರತೀಯ ಜನತಾ ಪಕ್ಷದ ನಗರಸಭಾ ಸದಸ್ಯರಾದಂತಹ ಮುಖಂಡರಾದಂಥ ಶ್ರೀಯುತ ಗಣೇಶ್ ಕುಮಾರ್ ಸ್ವಾಮಿರವರು ಮುಂತಾದ ಅತಿ ಗಣ್ಯರುಗಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು ಅಂತ ಹೇಳ್ತಾ ಈ ಎಲ್ಲದರ ಚಿತ್ರೀಕರಣವನ್ನು ನಾನು ಚಿತ್ರೀಕರಿಸಿದ್ದೇನೆ. ನಿಮಗೋಸ್ಕರವಾಗಿ ನಿಮ್ಮ ಮೆಚ್ಚಿನ ಮಿತ್ರರ ಮಿತ್ರ ವಾಹಿನಿಯಲ್ಲಿ ಅದನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಬನ್ನಿ ಅದನ್ನು ನೋಡ್ಕೊಂಡ್ಬರೋಣ.
ರುಕ್ಮಾಯಿ ದೇವಸ್ಥಾನಕ್ಕೆ ವೈಕುಂಠ ಏಕಾದಶಿಯ ದಿನ ಮಾಜಿ ಶಾಸಕರಾದಂತಹ ಸನ್ಮಾನ್ಯ HP ಮಂಜುನಾಥ್ ಸರ್ ಅವರು ದೇವಸ್ಥಾನಕ್ಕೆ ಬಂದು ದೇವರ ದರ್ಶನವನ್ನು ಪಡೆದು ದೇವರ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ. ನಮ್ಮ ಭಾವಸಾರ ಕ್ಷತ್ರಿಯ ಮಂಡಳಿಯ ವತಿಯಿಂದ ಅವರಿಗೆ ದೇವರು ಆಯುರಾರೋಗ್ಯ ಐಶ್ವರ್ಯ ಕೊಡಲಿ ಅಂತೇಳಿ ದೇವರಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಸಮಾಜದ ಅಧ್ಯಕ್ಷರಾದಂತಹ ಶ್ರೀಯುತ GN ಪ್ರಕಾಶ್ ರಾವ್ ಗನಾತೆರವರು ಅವರನ್ನು ಗೌರವಿಸ್ತಾ ಇದ್ದಾರೆ. ಶ್ರೀಯುತ ಗೋಪಿನಾಥ್ರವರು ಅವರಿಗೆ ಪುಷ್ಪಮಾಲೆಯನ್ನು ಹಾಕ್ತಾ ಇದ್ದಾರೆ. ಆತ್ಮೀಯ ಸ್ನೇಹಿತರೆ, ದಯವಿಟ್ಟು ಮಾತಾಡಿ. ನಮ್ಮ ದೇವಸ್ಥಾನ ಇವತ್ತು ಹುಣಸೂರು ತಾಲೂಕಿನ ಜನತೆಗೆ ಏಕಾದಶಿ ಹಬ್ಬದ ಶುಭಾಶಯಗಳು. ಈ ಪವಿತ್ರ ದಿನದಂದು ಎಲ್ಲರೂ ಉಪವಾಸ ಇದ್ದು ದೇವರಲ್ಲಿ ಪ್ರಾರ್ಥನೆ ಮಾಡಿ, ಎಲ್ಲರಲ್ಲೂ ಕೂಡ ನಾನು ಪ್ರಾರ್ಥನೆ ಮಾಡೋದು ದೇವತೆಗಳಲ್ಲಿ ಎಲ್ಲ ಸಮಾಜದಲ್ಲಿರುವ ನೋವು ಕಷ್ಟಗಳೆಲ್ಲ ದೂರ ಆಗಲಿ, ಭಗವಂತ ಎಲ್ರಿಗೂ ಶ್ರೀರಕ್ಷೆ ನಿಲ್ಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ.
ಹುಣಸೂರು ಟೌನ್ ಅವರು. ನಾವು ಇವತ್ತು ವೈಕುಂಠ ಏಕಾದಶಿ ಪ್ರಯುಕ್ತ ಪಾಂಡುರಂಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಭಗವಂತನ ದರ್ಶನ ಆಯಿತು, ಹೊರಗಡೆ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ದೇವರು ನೋಡೇ ನಮಗೆ ಭಾಳ ಸಂತೋಷ ಆಯಿತು. ಇವತ್ತು ವೈಕುಂಠ ಏಕಾದಶಿ ಪ್ರಯುಕ್ತ ನಾವು ಈ ದೇವಸ್ಥಾನಕ್ಕೆ ಬಂದಿದ್ದೀವಿ, ಪಾಂಡುರಂಗ ದೇವಸ್ಥಾನಕ್ಕೆ. ಈ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ಪೂಜೆನೂ ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ. ಸೊ ನಾವು ತುಂಬ ಖುಷಿಯಾಯಿತು ಇವತ್ತು. అల్పకులేశ్వరం దేవం అల్పశత్రువినాశనం అల్పచింతప్రదాతారం శాస్త్రం ప్రణమామ్యహం విగ్రహం ఆత్మప్రాణపరం దేవం శాస్త్రం ప్రణమామ్యహం పంచరత్నమేకత్యో నిత్యం శుద్ధపదేనత తస్య ప్రసన్నో భగవాన్ స్వామి శరణమయ్యప్ప భూతనాథ సదానంద సర్వభూతదయాపర రక్ష రక్ష మహాబాహో శాస్త్రే కృత్యం నమో స్వామి శరణమయ్యప్ప ఆంజనేయమతి పాటలాననం కాంచనాద్రికమనీయ విగ్రహం పారిజాత తరుమూలవాసినా భావయామి పవమానందనం స్వామి శరణమయ్యప్ప కుంకుమంకితవర్ణాయ కుంకుమలాయ దుర్వాహనా నమః భక్తిరాజాయ నమః స్వామి శరణమయ్యప్ప మూలతో బ్రహ్మరూపాయ మధ్యతో విష్ణురూపిణి అగ్రతో శివరూపాయ బుద్ధరాజాయ నమః. ವೈಕುಂಠ ಏಕಾದಶಿ ಹಬ್ಬ ಶ್ರೀ ಭಾವಸಾರ ಕ್ಷತ್ರಿಯ ಮಂಡಳಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸಮಾಜದ ಎಲ್ಲ ಬಂಧುಗಳು ಹಾಗೂ ಸಾರ್ವಜನಿಕ ಎಲ್ಲ ಬಂಧುಗಳಿಗೆ ಟ್ರಸ್ಟ್ ವತಿಯಿಂದ ವೈಕುಂಠ ಏಕಾದಶಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಂದು JLB ರಸ್ತೆಯಲ್ಲಿರುವ ರುಕ್ಮಿಣಿ ಸಮೇತ ಪಾಂಡುರಂಗ ಸ್ವಾಮಿ ದೇವಸ್ಥಾನದಲ್ಲಿ ಏಕಾದಶಿ ಹಬ್ಬದ ಪ್ರಯುಕ್ತ ಬೆಳಗಿನಿಂದಲೇ ದೇವರಿಗೆ ಅಭಿಷೇಕ, ಹೂವಿನ ಅಲಂಕಾರ ಮತ್ತು ಬೆಳ್ಳಿ ಕವಚ ಧಾರಣೆಯಾಯಿತು. ವಿಶೇಷ ಹೂವಿನ ಅಲಂಕಾರದಲ್ಲಿ ಶ್ರೀ ಪಾಂಡುರಂಗ ಸ್ವಾಮಿಯು ಕಂಗೊಳಿಸುತ್ತಿತ್ತು. ಭಕ್ತಾದಿಗಳ ಕಣ್ಣುಗಳು ತುಂಬಿಕೊಂಡಿತ್ತು. ನಂತರ ಭಾವಸಾರ ಕ್ಷತ್ರಿಯ ಮಂಡಳಿ, ಮಹಿಳಾ ಮಂಡಳಿಯವರಿಂದ ಭಜನೆ ಹಾಗೂ ಭಕ್ತಿಗಳ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. 1:30 ಗಂಟೆಗೆ ಮಹಾಮಂಗಳಾರತಿ, ನಂತರ ಪ್ರಸಾದ ವಿನಿಯೋಗವಾಯಿತು. ಸಂಜೆ 5:30ಕ್ಕೆ ಶ್ರೀರಾಮ ಸೇವಾ ಸಮಿತಿ ಭಜನಾ ಮಂಡಳಿಯವರಿಂದ ಭಜನಾ ಕಾರ್ಯಕ್ರಮ ಹಾಗೂ ಭಕ್ತಿ ಗೀತೆಗಳನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟರು. ಇಂದು ವೈಕುಂಠ ಏಕಾದಶಿ ಹಬ್ಬದ ಪ್ರಯುಕ್ತ ದೇವಸ್ಥಾನದಲ್ಲಿ ಬೆಳಗಿನಿಂದಲೇ ಭಕ್ತಾದಿಗಳು ಭಕ್ತಿ ಭಾವದಿಂದ ಸಡಗರದಿಂದ ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ಹಬ್ಬವನ್ನು ಆಚರಿಸುತ್ತಿದ್ದರು. ದೇವಸ್ಥಾನದಿಂದ ರಚಿಸಿರುವ ವೈಕುಂಠ ದ್ವಾರದಿಂದ ಸಾವಿರಾರು ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತು ವೈಕುಂಠ ದ್ವಾರವನ್ನು ಪ್ರವೇಶಿಸಿ ಶ್ರೀಮನ್ನಾರಾಯಣ ಅವತಾರವಾದ ಶ್ರೀ ಪಾಂಡುರಂಗ ಸ್ವಾಮಿಯ ದರ್ಶನವನ್ನು ಪಡೆದು ಪ್ರಸಾದವನ್ನು ಸ್ವೀಕರಿಸಿ ಪುನೀತರಾದರು. ಬೆಳಗ್ಗೆ ಭಾವಸಾರ ಕ್ಷತ್ರಿಯ ಮಹಿಳಾ ಮಂಡಳಿ ಹಾಗೂ ಸಂಜೆ ಶ್ರೀರಾಮ ಸೇವಾ ಸಮಿತಿ ಭಜನೆ ಮಂಡಳಿಯವರಿಗೂ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದವರಿಗೆ ನಮ್ಮ ಕಮಿಟಿಯ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಈ ಸಭೆಯಲ್ಲಿ ತಿಳಿಸುತ್ತೇವೆ. ಈ ಎಲ್ಲ ಯಶಸ್ವಿಗೆ ಕಾರಣರಾದ ನಮ್ಮ ಕಾರ್ಯಕಾರಿಣಿ ಮಂಡಳಿ, ಸಮಾಜದ ಬಂಧುಗಳು,
ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಸಾರ್ವಜನಿಕರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.